ಹಲೋ ಗಾಯ್ಸ್, ಇವತ್ತು ಬೆಳಗ್ಗೆ 4:15 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿವಸನೇ ಆಯಿತು ಬ್ಲಾಗ್ನ ಮಾಡಿ, ಫ್ರೀ ಇರಲಿಲ್ಲ. ಬೆಳಗ್ಗೆನೇ ಅಂಗಡಿ ಹತ್ರ ನಾನು ಹೋಗೋದ್ರಿಂದ ಏನು ಮಾಡ್ಕೊಳಕ್ಕಾಗ್ತಾಯಿಲ್ಲ. ಇವತ್ತು ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಬೆಳಗ್ಗೆನೇ ಎದ್ದು ಅಂಗಡಿ ಹತ್ರ ಹೋಗೋದ್ರಿಂದ ಇಲ್ಲಿ ಮಡಚೋ ಬಟ್ಟೆ, ಇಲ್ಲಿ ಪಾತ್ರೆ, ಅಡುಗೆ ಮನೆ ಈ ಥರ ಇದೆ. ಮತ್ತು ಇಲ್ಲಿ ಮಡಚೋ ಬಟ್ಟೆ, ಮತ್ತು ಅಲ್ಲಿ ಮಡಚೋ ಬಟ್ಟೆ, ಈ ಥರ ಎಲ್ಲ ಇದೆ ಮನೆ. ಇವತ್ತು 4:15 ಎದ್ದಿದ್ದೀನಿ. ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಫಸ್ಟು ಲೋಟ ಬಿಸಿನೀರು ಇಟ್ಕೊತಾ ಇದ್ದೀನಿ. ಬಿಸಿನೀರನ್ನ ಕುಡ್ಕೊಂಡು ಹಂಗೆ ಬಟ್ಟೆ ಮುಚ್ಕೊತಾ ಇದ್ದೀನಿ. ಈಗ ಬಿಸಿನೀರು ಇಟ್ಕೊಂಡಿದ್ದೀನಿ, ಕುಡ್ಕೊಂಡು ಬಟ್ಟೆ ಮಡ್ಚ್ಕೊತೀನಿ. ಮತ್ತು ಇದು ಹಳೆ ವರ್ಷದ ಲಾಸ್ಟ್ ದಿನ. ಇನ್ನು ಬರೋ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಹಲೋ ಗಾಯ್ಸ್, ಈಗ ಇಲ್ಲಿದ್ದಿದ್ದು ಬಟ್ಟೆ ಎಲ್ಲ ಮಡಚಿದೆ. ಇಲ್ಲಿದ್ದಿದ್ದು ಬಟ್ಟೆ ಎಲ್ಲ ಮಡಚಿಕ್ತೆ. ಇನ್ನು ಒಗೆಯೋ ಬಟ್ಟೆ ಇಲ್ಲ ಹಾಕಿದ್ದೀನಿ. ಇನ್ನು ಈಗ ಇಲ್ಲಿರೋ ಬಟ್ಟೆನ ಮಡ್ಚ್ಕೋಬೇಕು. ಫ್ರೆಂಡ್ಸ್, ಈಗ ಈ ಥರ ಬಟ್ಟೆ ಮಡ್ಚ್ಕೊಂಡಿದ್ದಾಯಿತು. ಇದನ್ನು ಬೀರಿಗೆ ಎತ್ತಿಟ್ಕೋಬೇಕು. ಅಷ್ಟರಲ್ಲಿ ಒಂದು ಹಾಫ್ ಫ್ರೆಶ್ ಮಾಡ್ಕೊಂಡು ಕುಡ್ಕೊತೀನಿ. ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಹೋದರೆ ಆಗೋಲ್ಲ. ಅದಕ್ಕೆ ಕುತ್ಕೊಂಡು ಒಂದು ಹಾಫ್ ಫ್ರೆಶ್ ಕುಡಿದ್ಬಿಟ್ಟು ಆಮೇಲೆ ಇದನ್ನೆಲ್ಲ ಎತ್ತಿಟ್ಟು ಪಾತ್ರೆ ತೊಳೆಯೋಕೆ ಹೋಗ್ತೀನಿ. ಪೂಜೆನೇ ಏನು ಮಾಡೋಂಗಿಲ್ವಲ್ಲ, ಅದರಿಂದ ಏನು ಅಷ್ಟು ಕೆಲಸ ಇಲ್ಲ. ಈಗ ಮನೆಯೆಲ್ಲ ಪಾತ್ರೆ ತೊಳಿಬೇಕಷ್ಟೇ. ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದೀನಿ. ಬಟ್ಟೆ ಎಲ್ಲ ಮಡ್ಚಿಟ್ಟು ಅದನ್ನು ಬೀರಿಗೆ ಎತ್ತಿಟ್ಟು ಫ್ರೆಶ್ ಕೊಡ್ಬಿಟ್ಟು ಪಾತ್ರೆ ತೊಳ್ಕೊತೀನಿ. ಪಾತ್ರೆ ತೊಳೆದಿದ್ದಾದಮೇಲೆ ಮನೆ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಅಂಗಡಿ ಹತ್ರ ಹೊಡ್ತೀನಿ ಅಷ್ಟೇ. ಆದರೆ ಅಡುಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಸಿಕ್ಕಿದ್ರೆ. ಯಾಕೆಂದರೆ ಹೋಟ್ಲಲ್ಲಿ ತಿನ್ನೋಕ್ಕಾಗ್ತಾಯಿಲ್ಲ. ತಿಂದು ಗ್ಯಾಸ್ಟ್ರಿಕ್ ಆದಂಗೆ ಹೋಗ್ತೈತೆ, ಹೊಟ್ಟೆ ತಗೊಂಡಿಲ್ಲ ಆಗುತ್ತೆ. ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ಗ್ಯಾಸ್ಟ್ರಿಕ್ ಆಗಿದೆ. ಅದಕ್ಕೆ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ಮತ್ತು ಅವಾಗ ಎತ್ಕೊಂಡಲ್ಲ ಗ್ಲಾಸು ಕರೆಂಟ್ ಹೋಯ್ತು. ಕರೆಂಟ್ ಹೋದಾಗ ಅಲ್ಲಿಟ್ಟೆ, ಕತ್ಲು ಕಾಣಿಸ್ಲಿಲ್ಲ, ಗ್ಲಾಸ್ ಹೊಡೆದೋಗ್ಬಿಡ್ತು. ಈಗ ಈ ಗ್ಲಾಸೆಲ್ಲ ಫ್ರೆಶ್ ತೊಗೊಂಡಿದ್ದೀನಿ. ರಾತ್ರಿ ಉಪ್ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂಗಡಿ ಹತ್ರ ಕುತ್ಕೊಂಡು ಅವರೆಕಾಯಿನ ಬಿಡಿಸ್ಕೊಂಬಂದಿದ್ದೆ. ನಾವು ಇಬ್ಬರೇ ಅಲ್ವಾ, ಮಗಳು ಅಮ್ಮವ್ರ ಮನೇಲಿ ಊಟ ಮಾಡಿರ್ತಾರೆ, ಸಾಕು ಅಂದ್ಬಿಟ್ಟು ಇಷ್ಟು ಅವರೆಕಾಯಿನ ಬಿಡಿಸ್ಕೊಂಬಂದಿದ್ದೆ. ಆದ್ರೂ ಅದಕ್ಕೆ ನಾನು ಬರೋಷ್ಟರಲ್ಲಿ ಹಾಲು ಸಾರು ಮಾಡಿಬಿಟ್ಟಿದ್ರು. ಹಾಲು ಸಾರು ಮಾಡಿ ಮುದ್ದೆ ಮಾಡಿದ್ರು. ಇಲ್ಲೇ ಊಟ ಮಾಡು ಅಂದ್ಬಿಟ್ಟು ಅಲ್ಲೇ ಊಟ ಕೊಟ್ಟರು. ಮತ್ತು ನಮ್ಮ ಯಜಮಾನ್ರು ಯಾಕೋ ಇಲ್ಲ ಅಂತ ಅಂದರು. ಅದರಿಂದ ಅವ್ರು ಊಟ ಮಾಡಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ನೋಡೋಣ ಇವಾಗ ಹುಳಿ ಸಾರು, ಸ್ವಲ್ಪ ನೀರು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಕೆಲಸ ಹೆಂಗಾಗುತ್ತೆ ಅಂತ ನೋಡ್ಬಿಟ್ಟು ಮಾಡ್ಕೋಬೇಕು. ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಫ್ರೆಶ್ ಕುಡಿದ್ರೇ ನಂಗೆ ಸಮಾಧಾನ. ಈಗಾಗಲೇ 1 ವಾರ ಆಯಿತು ನನಗೆ ಈ ಥರ ಫ್ರೆಶ್ ಬೆಳಗ್ಗೆ ಎದ್ದಿದ ತಕ್ಷಣ ಕುಡ್ದಿಲ್ಲ ನಾನು. ಮತ್ತು ಬಿಸಿನೀರು ಕುಡ್ದಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ. ಏಕೆಂದರೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗೋದೇ ಟೈಮ್ ಆಗಿಬಿಡ್ತಾಯಿದೆ ನನಗೆ. ಅದರಿಂದ ಆಗಲೇ ಎಲ್ಲ ಮಾಡ್ಕೊಂಡು ಕುಡಿಯೋಕ್ಕೆ ಇವತ್ತೊಂಥರ ಸಮಾಧಾನ ಅನಿಸ್ತೈತೆ ಕುಡಿತಾ ಇರೋದು. ಮತ್ತು ಕ್ಲಬ್ಬಲ್ಲಿ ಹೋಗಷ್ಟೇ ಕುಡಿತಿದ್ದೆ, ಮನೇಲಿ ಕುಡಿತಾನೆ ಇರಲಿಲ್ಲ. ಇವತ್ತು ಮನೇಲೇ ಕುಡಿತಾಯಿದ್ದೀನಿ. ಅದು ಬಿಸಿ ಹಾಫ್ ಫ್ರೆಶ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಬಿಸಿನೀರು ಹಾಫ್ ಫ್ರೆಶ್ ಅಂದರೆ. ಬನ್ನಿ ಫ್ರೆಂಡ್, ಹಾಫ್ ಫ್ರೆಶ್ ಕುಡ್ಕೊಂಡು ಮತ್ತೆ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಟೈಮ್ ಈಗಾಗಲೇ 6 ಗಂಟೆ 6 ಆಗಿಬಿಟ್ಟೈತೆ ಟೈಮು. ಏನು ಮಾಡಬೇಕು ಗೊತ್ತಿಲ್ಲ. ಅದ್ಯಾವ ಕೆಲಸ ಮಾಡ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ. ಕೆಲಸ ಎಲ್ಲ ಮಾಡ್ಬಿಟ್ಟು ಅಂಗಡಿ ಹತ್ರ ಹೋಗೋಣ ಅಂದರೆ ಅಂಗಡಿ ಹತ್ರ ಬೇಗ ಹೋಗೋಕ್ಕಾಗಲ್ಲ. ಅಂಗಡಿ ಹತ್ರ ಹೋಗೋಣ, ಕೆಲಸ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ ಅಂದ್ಕೊಂಡ್ರೆ ಮನೇಲಿ ಕೆಲಸ ಆಗೋಲ್ಲ.
ಈ ಅಂಗಡಿ ಮನೆ ಅಂತ ಇರೋರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ತೋರಿಸ್ಬೇಕಂತಲೇ ನಾನು ಬ್ಲಾಗ್ನ ಶೇರ್ ಮಾಡ್ತಾಯಿರೋದು ನಿಮ್ಮ ಜೊತೆ. ನನಗೇನು ಅಮ್ಮ ಹೋದರೆ ಅಷ್ಟು ರಿಸ್ಕ್ ಇರೋಲ್ಲ. ಅಮ್ಮ ಹೋಗ್ತಾಯಿಲ್ಲ ಒಂದು ವಾರದಿಂದ, ಅವ್ರಿಗೆ ಥಂಡಿ ಅಂತ ಅಂದ್ಬಿಟ್ಟು ಹೋಗ್ತಾಯಿಲ್ಲ. ಬನ್ನಿ ಹೆಂಗಿರುತ್ತೆ ನೋಡೋಣ. ಇನ್ನೇನು ಇವತ್ತು ಅಂತ ಗೊತ್ತಿಲ್ಲ, ಏನು ಕರೀದಿರೋ ಹೊರಟೋಗ್ಬಿಟ್ಟವ್ರೆ. ಇಷ್ಟೊತ್ತಿಗೆ ಬಾರಮ್ಮ ಅಂತ ಅಂದಿರೋರು ಅಂಗಡಿ ಹತ್ರಕ್ಕೆ. ನಾನು 4:15 ಎದ್ದು ಕೆಲಸ ಮಾಡ್ತಾಯಿದ್ದೀನಲ್ಲ, ಬಟ್ಟೆ ಅವಾಗಿಂದ ಮಡಚಿದ್ರು. ಬೀರು ಎಲ್ಲ ಕಿತ್ತಾಕ್ಬಿಟ್ಟಿದ್ಲು. ವಿಡಿಯೋ ಶೇರ್ ಮಾಡೋದನ್ನ ಇದು ಮಾಡಿಬಿಟ್ಟೆ ನಾನು. ವಿಡಿಯೋ ಸ್ಲಿಪ್ ಇದಾಯಿತು. ಬೀರು ಎಲ್ಲ ಕಿತ್ತಾಕ್ಬಿಟ್ಟಿದ್ಲು. ಅದೆಲ್ಲ ಮಡಚಿ ಮತ್ತು ಇಲ್ಲಿರೋ ಬಟ್ಟೆ ಎಲ್ಲ ಮಡಚಿ ಎತ್ತಿಡೋ ಅಷ್ಟರಲ್ಲೇ ಟೈಮ್ ಆಗೋಯ್ತು. ಆಗಲೇ 6:30 ಆಯ್ತು ಬಂತು. ಏನು ಅಂತ ಗೊತ್ತಿಲ್ಲ, ಕರೀದಿರೋ ಹೋದರು. ಆದರೂ ಇವತ್ತು ನಾಳೆ ಹೊಸ ವರ್ಷ ಇದೆಯಲ್ಲ, ಆದಷ್ಟಾದರೂ ವ್ಯಾಪಾರ ಆಗುತ್ತೆ, ಬೇಗ ಹೋಗಬೇಕು. ನಾನು ಕರೀದಿರೋ ಹೋದ್ರಲ್ಲ, ಯಾವಾಗಲೂ ಅಷ್ಟೇ, ಕೆಲಸ ಯಾವುದು ಎಲ್ಲಾದರೂ ಇರಲಿ ನನ್ನ ಜೊತೆ ಬಾರಮ್ಮ ನೀನು ಸುಮ್ಮನೆ ಅಂತ ಅನ್ನೋರು. ಇವತ್ತೇನಂತ ಗೊತ್ತಿಲ್ಲ, ಹೋಗ್ಬಿಟ್ಟವ್ರು. ಅವರು ರೇಗ್ಬಿಡ್ತೀನಿ, ನಾನು ಬೆಳಗ್ಗೆಯಿಂದ ಇದು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಕರೆಂಟ್ ಬೇರೆ ಹೋಯ್ತು ಮಧ್ಯದಲ್ಲಿ, ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಕೆಲಸ ಆಗಿರೋದು ಅಂದ್ಕೊತೀನಿ. ನೋಡೋಣ, ಈಗ ಪಟ ಅಂತ ಕೆಲಸ ಮಾಡಿ ಅಂಗಡಿ ಹತ್ರ ಹೊರಡಬೇಕು. ಈಗ ನೋಡಿ ರೂಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂಚೂರು ಅಂದ್ಬಿಟ್ರೆ ರೂಮ್ ನೋಡೋಕ್ಕಾಗ್ತಾರಲ್ಲ, ಅಷ್ಟು ಇದ್ರಾಗ ಕಾಣಿಸ್ತಿರುತ್ತೆ. ಎಷ್ಟು ಚೆನ್ನಾಗೈತೆ. ಸುಮ್ಮನೆ ಬಟ್ಟೆ ಮಡಚಿಟ್ಟಿದ್ದೀನಿ ಅಷ್ಟೇ. ಇನ್ನೂ ಕಸ ಗುಡಿಸ್ಬೇಕು, ಇನ್ನು ಮನೆ ಒರೆಸ್ಬೇಕು, ಇಷ್ಟು ಕೆಲಸ ಐತೆ. ಆದ್ರೂ ಅಷ್ಟು ನೀಟಾಗಿ ಕಾಣಿಸ್ತೈತೆ. ಮತ್ತು ಈಗ ಬಟ್ಟೆನೂ ಮಿಷಿನ್ಗೆ ಹಾಕ್ತೆ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಇನ್ನು ಈಗ ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಅವಳು ಮಾಡ್ಕೊಂಡು ತಿಂದು ಈ ಥರ ಹಾಕಿರ್ತಾಳೆ ನೋಡ್ರಿ. ನಾವಿನ್ನೇನು ಅಡುಗೆ ಮಾಡಲ್ಲ ಮನೆಯಲ್ಲಿ, ಎಲ್ಲ ಇದರಲ್ಲೇ ತಿನ್ಕೊತೀವಿ, ಹೋಟ್ಲಲ್ಲೇ ತಿನ್ಕೊತೀವಿ. ಅವಳಿಗೆ ಮಾಡಿಕೊಂಡು ಈ ಥರ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾಳೆ, ಏನು ಮಾಡಲ್ಲ. ಏನು ಮಾಡೋದು, ನಾವು SLC ಈ ಸಲ ಓದಲಿ ಅಂತ ಸುಮ್ಮನೆ ಇದೀವಿ ಅಷ್ಟೇ. ಈಗ ಇದೆಲ್ಲ ತೊಳ್ಕೊಂಡು ಹೋಗ್ಬೇಕು. ಪಾಪ ನಮ್ಮ ಯಜಮಾನ್ರು ಅಲ್ಲೋಗಿ ಕಾಯ್ಕೊಂಡು ಕೂತವ್ರೆ. ಅಮ್ಮವ್ರ ಮನೆ ಹತ್ರ ಬರ್ತಾಳೆ ಸ್ನಾನ ಮಾಡ್ಕೊಂಡು ಬರ್ತಾಳೆ ಅಂತ ಅಂದ್ಬಿಟ್ಟು. ನನಗೂ ಗೊತ್ತಿಲ್ಲ, ಎಲ್ಲೋ ಹೋದ್ರಲ್ಲ ಕರೀದಂಗೆ. ನಾನು ರಾತ್ರಿನೇ ಹೇಳಿದ್ದೆ, ಹೋಗುರಿ ನಾನು ಬರ್ತೀನಿ ಗಾಡೀಲಿ ಅಂತ. ಗಾಡಿ ಮನೆ ಹತ್ರ ಬಿಟ್ಟರೆ ಅವಳು ಓಡಿಸ್ಕೊಂಡು ಕೂತಿರ್ತಾಳೆ. ಅದಕ್ಕೆ ಗಾಡಿ ಎತ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಗಾಡೀಲಿ ಬರ್ತೀನಿ ಹೋಗು ಅಂತ ಅಂದೆ ರಾತ್ರಿ. ಅದಕ್ಕೆ ಹೋಗಿರ್ತಾರೆ ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ ಹೋಗಿಲ್ಲ, ಅವ್ರು ನನಗೆ ವೆಯ್ಟ್ ಮಾಡ್ತಾ ಕೂತವ್ರೆ. ನಾನು ಅವ್ರು ಹೋದ್ರಲ್ಲ, ಇನ್ನೇನು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗ್ಬಿಡೋಣ ಇವತ್ತು. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಮತ್ತು ಈಗ ಫೋನ್ ಮಾಡಿದ್ರೆ ಹೇಳಿದೆ, ಇಲ್ಲ ರೀ ಹೋಗು ನೀನು, ನಾನು ಆಮೇಲೆ ಬರ್ತೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗ ಇದೆಲ್ಲ ಮುಗಿಸ್ಕೊಂಡು ಹೊರಡ್ತೀನಿ. ಫಸ್ಟು ತೊಳೆದಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತೀನಿ. ಜೋಡಿಸ್ಕೊಬಿಟ್ಟು ಆಮೇಲೆ ಪಾತ್ರೆ ಇಲ್ಲಾಂದರೆ ಪಾತ್ರೆ ಹಾಕೋಕ್ಕೆ ಜಾಗ ಆಗಲ್ಲ. ಫುಲ್ಲು ಎಲ್ಲ ಹೆಂಗೆ ಬೇಕು ಹಂಗೆ ಮಾಡಿಬಿಟ್ಟವಳೆ. ಇನ್ನೂ ನಾನು ಎಷ್ಟು ದಿನ ಆಗುತ್ತೆ, ಫುಲ್ಲು ಎಲ್ಲ ಹೆಂಗೆ ಬೇಕು ಹಂಗೆ ಮಾಡಿಬಿಟ್ಟವಳೆ. ಇದನ್ನೆಲ್ಲ ಮತ್ತೆ ನಾನು ಸರಿ ಮಾಡ್ಕೊಳಕ್ಕೆ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ. ಮತ್ತು ಏನು ಮಾಡಬೇಡ ಅಂತಲೂ ಹೇಳೋಕ್ಕಾಗಲ್ಲ. ಅವಳಿಗೂ ಊಟ ಎಲ್ಲ ಬೇಕು, ಮಾಡ್ಕೊಂಡು ತಿಂದೆ ಅಂತ ಅಂದ್ಬಿಟ್ಟು ಬಿಡ್ತೀನಿ. ಮಾಡ್ಕೊಂಡಾದ್ರೂ ತಿನ್ಕೊಂಡ್ಲಿ, ಹೋಟ್ಲದ್ದು ಬೇಡ ಅಂತ. ಅವಳು ನೋಡಿದ್ರೆ ಮನೆಯೆಲ್ಲ ಫುಲ್ಲು ಅಂದ್ಬಿಟ್ಟಿರ್ತಾಳೆ, ಮಾಡ್ತಾಳೆ, ಎಲ್ಲ ಹಂಗಂಗೆ ಬಿಟ್ಬಿಡ್ತಾಳೆ. ಏನು ಎತ್ಕೊಂಡು ಅದನ್ನು ಆ ಜಾಗಕ್ಕೆ ಇಟ್ಟಿರಲ್ಲ. ಈಗ ಇದನ್ನೆಲ್ಲ ಮಾಡಿಕೊಂಡು ಮತ್ತು ಫುಲ್ಲು ಒಂದು ಅಂತ ತೆರವುಕೊಂಡೆ ಎಷ್ಟು ದಿನ ಬೇಕಾಗುತ್ತೆ ಗೊತ್ತಿಲ್ಲ. ಮನೇಲಿದ್ದರೆ ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಫಿಕ್ಸ್ ಮಾಡಿ ಮಡಿಕೊಳ್ತೀನಿ. ಪಾತ್ರೆ ತೊಳಿತಾಳೆ, ತೊಳೆದಿದ್ದ ಪಾತ್ರೆ ಜೋಡಿಸಲ್ಲ. ಹಿಂಗೆ ಇದ್ರ ಕೆಲಸ ಬೇಕಾಬಿಟ್ಟು ಮಾಡಾಕ್ಬಿಡ್ತಾಳೆ ಎಲ್ಲನೂ. ಎಲ್ಲ ಜೋಡಿಸಿದ್ದಾಯಿತು. ಇನ್ನು ಪಾತ್ರೆ ತೊಳ್ಕೊತೀನಿ. ಶನಿವಾರ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವತ್ತು ಅಂಗಡಿ ರಜೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿದಾಗ ಸ್ವಲ್ಪ ಎಕ್ಸ್ಟ್ರಾ ಪಾತ್ರೆಗಳೆಲ್ಲ ಇದ್ದಾವೆ, ಜಾಸ್ತಿ ಇದ್ದಾವೆ.
ಅವೆಲ್ಲ ತೊಳೆದ್ಬಿಟ್ಟು ಮೇಲೆ ಕೆತ್ತಿಟ್ಬಿಡ್ಬೇಕು, ಸ್ವಲ್ಪ ಮಡಿಕೋಬೇಕು. ಈ ಥರ ಅಂಗಡಿ ಹತ್ರ ಎಲ್ಲ ಹೋದರೆ ಪಾತ್ರೆ ಇದ್ದರೆ ತೆಗೆದು ಹಾಕ್ತಾನೆ ಇರ್ತಾಳೆ. ಪಾತ್ರೆ ಇಲ್ಲ ಅಂದರೆ ಅಟ್ಲೀಸ್ಟ್ ಸರಿ ಹೋಗುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಶನಿವಾರ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳುವಾಗ ಪಾತ್ರೆನೆಲ್ಲ ತೆಗೆದು ಎತ್ತಿಟ್ಬಿಡ್ತೀನಿ. ಸ್ವಲ್ಪ ಎತ್ತಿಟ್ಬಿಟ್ಟು ಸ್ವಲ್ಪ ಮಡಿಕೊತೀನಿ. ಬಾಕ್ಸ್ಗಳೇ ಜಾಸ್ತಿ ಅಂಗಡಿ ಹತ್ರ ಊಟ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಬಾಕ್ಸ್ಗಳು ಜಾಸ್ತಿ ಐತೆ. ಇಲ್ಲಿ ಸ್ವಲ್ಪ ಶೆಲ್ಫು ಇಲ್ಲದೆ ಇರೋದಕ್ಕೆ ನನಗೆ ಪ್ರಾಬ್ಲಮ್ಮು. ಶೆಲ್ಫ್ ಇದ್ದಿದ್ರೆ ಸರಿ ಹೋಗಿದ್ದು, ಪಾತ್ರೆಗಳು ಜೋಡಿಸ್ಕೊಳ್ಳೋಕ್ಕೆ ಶೆಲ್ಫ್ ಇಲ್ಲ. ಇವತ್ತೇನೋ ಗೊತ್ತಿಲ್ಲ, ಕರೆಂಟು ಹೋಗ್ತಾನೆ ಐತೆ. ಆಗಲೇ 2-3 ಸಲ ಕರೆಂಟ್ ಹೋಗೈತೆ ಬೆಳಗ್ಗೆಯಿಂದ. ಈಗ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ. ಕರೆಂಟ್ ಹೋಗೈತೆ ಅಂತ ಇದ್ದರೆ ಸುಮ್ಮನೆ ಆಗಲ್ಲ, ಅದಕ್ಕೆ ಪಾತ್ರೆ ತೊಳ್ಕೊಂಡ್ತಾ ಇದ್ದೀನಿ. ಟೈಮ್ ಆಗಿಬಿಡ್ತದೆ ಮತ್ತೆ ಹೋಗೋಕ್ಕೆ. ಬೇಗ ಪಾತ್ರೆ ತೊಳೆದ್ಬಿಟ್ಟು ಮನೆ ಒರೆಸ್ಬೇಕು. ಟೈಮ್ ಸಿಗುತ್ತೋ ಇರೋ ಗೊತ್ತಿಲ್ಲ, ಮನೆ ಒರೆಸ್ಬೇಕಾಗಿತ್ತು. ನೋಡೋಣ, ಕಸ ಕ್ಲೀನು ತೊಳೆದು ಬೇಕಾದ್ರೆ ಬಂದು ರಾತ್ರಿ ತೊಳೆದು ಒರೆಸ್ಬಿಟ್ರೆ ಮನೆ ಒಂದು ಒರೆಸಿದ್ರೆ ಸಮಾಧಾನ ಆಗಿರೋದು ನನಗೂ. ಅದು ಟೈಮ್ ಇಲ್ಲ. ಟೈಮ್ ಆಗಲೇ ಆಗೋಗುತ್ತೆ. ಈಗ ಪಾತ್ರೆ ಎಲ್ಲ ಸ್ವಲ್ಪ ತೊಳೆದೆ. ಇನ್ನು ಗ್ಯಾಸ್ ಸ್ಟವ್ ಮೇಲೆ ಇದ್ದಿದ್ದೆಲ್ಲ ಅಲ್ಲ ಪಾತ್ರೆ ಸಿಂಕಿಗೆ ಹಾಕಿ ಗ್ಯಾಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಇದ್ದಿದ್ದಂದರೆ ಬಾಣಲಿ ಇತ್ತು, ಒಂದು ಇದಿತ್ತು, ಇಂಚಿತ್ತು, ಆಮೇಲೆ ತಿರ್ಗಾ ಇದ್ರ ಮೇಲ್ಗಡೆ ಇರುತ್ತಲ್ಲ ಅದೆಲ್ಲ ತೊಳೆಯೋಕೆ ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಮಾಡ್ತಾ ಇದ್ದೀನಿ. ಇನ್ನೂ ಬಟ್ಟೆ ಮಡ್ಚೋವು ಈಚೆ ಒಗ್ದು ಹಾಕಿರೋ ಬೇರೆ ಅವೆ. ನೋಡ್ತಾ ಇದ್ರೆ ನನಗೆ ತಿಕ್ಲತ್ತದಂಗೆ ಆಗುತ್ತೆ. ಎಷ್ಟು ಕೆಲಸ ಮಾಡೋದು, ಅಡುಗೆನೂ ಮಾಡ್ಕೊಳಕ್ಕಾಗಲೇ ಇಲ್ಲ. ಇನ್ನು ಎಷ್ಟು ಬಟ್ಟೆ ಅವೆ ಒಗ್ದಿರೋವು ಈಚೆ ಅಂದರೆ ಮಡ್ಚೋವು ಸುಮಾರವೆ. ಎಲ್ಲ ಮಡ್ಚಿಟ್ಬಿಟ್ಟು ಅಂತ ಖುಷಿ ಆಯಿತು. ಹೆಂಗೋ ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ಟಿದ್ದೀನಪ್ಪ, ಇನ್ನು ಅವತ್ತು ಮಾಡ್ಕೊಬಿಡೋಣ, ಪೆಂಡಿಂಗ್ ಮಾಡ್ಕೊಳ್ಳೋದು ಬೇಡ ಅಂತ ನೋಡಿದ್ರೆ ಈಚೆ ಇನ್ನೂ ಬಟ್ಟೆ ಐತೆ ಮಡ್ಚೋದು. ಮತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂದರೂ ಟೈಮ್ ಇಲ್ಲ, ಆಗಲೇ ಟೈಮ್ ಆಗೋಯಿತು. ಕರೆಂಟ್ ಬೇರೆ ಹೋಗಿ ಬರ್ತಾ ಇರೋದ್ರಿಂದ ಅಡುಗೆನೂ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನಾನು ಎಷ್ಟು ಬೇಗ ಇದ್ರೂ ಆಗೋಲ್ಲ ನೋಡ್ರಿ. 4:15 ಎದ್ದಿರೋದು. 4:15 ಎದ್ರೂ ನಾವು ಬೀರು ಎಲ್ಲ ಕಿತ್ತೋಗಿದ್ದೆಲ್ಲ ಎತ್ತಿ ಮಡ್ಚಿಬಿಟ್ಟು ಎತ್ತಿಕೊಂಡು ಮತ್ತು ಬಟ್ಟೆ ಮಡಚಿ ಇಷ್ಟು ಕೆಲಸ ಮಾಡ್ಕೊಳ್ಳೋಕ್ಕೆ ಇಷ್ಟೊತ್ತಾಗೋಯ್ತು. ಇನ್ನೂ ಸ್ನಾನ ಕೂಡ ಮಾಡಿಲ್ಲ. ಮನೆ ಒರೆಸ್ತಿರೋ ಹೋಗೋಕ್ಕೂ ಮನಸ್ಬಿಡ್ತಾ ಇಲ್ಲ ನನಗೆ. ಏನೋ ಎಣ್ಣೆನ ಚೆಲ್ಬಿಟ್ಟವಳೆ, ಎಣ್ಣೆನ ತುಪ್ಪನ ಚೆಲ್ಬಿಟ್ಟು ಮನೆಯೆಲ್ಲ ಓಡಾಡ್ಬಿಟ್ಟವಳೆ. ಎಣ್ಣೆನೇ ಥರ ಕಾಣಿಸ್ತಾಯಿದೆ. ಇವಾಗ ಅದನ್ನು ಒರೆಸ್ತಿರೋನು ಹೋಗೋಕೆ ಮನಸ್ಸಾಗಲ್ಲ. ಏನು ಮಾಡೋದು, ಹಿಂಗೆ ಇರ್ತದೆ ಫ್ರೆಂಡ್. ನೋಡಿ, ಈ ಕಡೆ ಮನೆ ಕೆಲಸ ಬಿಟ್ಟು ಹೋಗೋಕೆ ಹೋಗಲ್ಲ, ಆ ಕಡೆ ಅಂಗಡಿ ಕೆಲಸ ಮಾಡ್ಕೊಳಕ್ಕೆ ಹೋಗಲ್ಲ. ಆ ಥರ ಇದೆ. ಮನೇಲಿ ಯಾರಾದರೂ ಹೋಗಿ ಮಾಡೋದಿದ್ರು ಸರಿ, ಯಾರು ಮಾಡಿಲ್ಲ ಅಂದರೆ ತುಂಬ ಕಷ್ಟ ಮಾಡ್ಕೊಂಡು ಅಂಗಡಿ ಹತ್ರ ಹೋಗೋದಂದರೆ.
ನಾವು ಅಂಗಡಿನ ಈ ಕಡೆನೇ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಇದು ಮಾಡ್ಕೊಂಡಿದ್ದು ಈ ಕಡೆ. ನೋಡಿದ್ರೆ ನಮ್ಮ ಯಜಮಾನ್ರು ಮತ್ತು ಒಪ್ಪಲಿಲ್ಲ ಅವ್ರು ಈ ಕಡೆ ಅಂಗಡಿ ಮಾಡ್ಕೊಳ್ಳೋಕ್ಕೆ. ಮತ್ತು ಇನ್ನೂ ಒಂದು ನಾವೆಲ್ಲ ಅಂಗಡಿ ಮಾಡಿರ್ತೀವಿ ಅಲ್ಲೇ ಇವಾಗ ವ್ಯಾಪಾರಗಳು ಸರಿ ಇಲ್ಲ. ಅಷ್ಟು ವರ್ಷದಿಂದ ಸುಮಾರು ನಮ್ಮ ಯಜಮಾನ್ರು ಚಿಕ್ಕ ಹುಡುಗನಿಂದ ವ್ಯಾಪಾರ ಮಾಡಿದ್ದು ಜಾಗ ಅಲ್ಲೇ ಇವಾಗ ವ್ಯಾಪಾರಗಳು ಇಲ್ಲ. ಮತ್ತು ಇನ್ನು ಹೊಸದಾಗಿ ತಂದು ನಾವು ವ್ಯಾಪಾರ ಮಾಡೋಕ್ಕಾಗುತ್ತಾ ಅಂತಾರೆ ನಮ್ಮ ಯಜಮಾನ್ರು. ಸದ್ಯಕ್ಕೆ ಅಟ್ಲೀಸ್ಟ್ ನನ್ನ ಒಬ್ಳನ್ನ ಮನೇಲಿ ಬಿಟ್ಬಿಟ್ರೆ ಅದನ್ನು ಕೆಲಸ ಮಾಡ್ಕೋಬೋದು. ಹೇಳಿದ್ದಾರೆ ಇನ್ನೂ ಸ್ವಲ್ಪ ದಿವಸ ಬಾ, ಆಮೇಲೆ ಬರಬೇಡ ಮನೇನು ಮನೇಲಿರು ಅಂತ. ಸ್ವಲ್ಪ ದಿವಸ ನಾನು ಕಷ್ಟಪಡ್ತೇನೆ, ಆಮೇಲೆ ಅಚ್ಚುಕಟ್ಟಾಗಿ ಮನೆ ಕೆಲಸ ಮಾಡ್ಕೊಂಡು ನಮಗೂ ಇಷ್ಟ. ಮನೇಲಿರಬೇಕು, ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು, ನೀಟಾಗಿ ಪೂಜೆ ಮಾಡಬೇಕು, ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ಬೇಕು ನನ್ನ ಮಗಳಿಗೂ ನಮ್ಮ ಯಜಮಾನ್ರಿಗೂ ಅಂತ. ಇನ್ನು ಮದುವೆ ಆದಾಗಿಂದನೂ ಇದೇ ಆಗ್ಬಿಟ್ಟೈತೆ, ಬರೀ ಅಂಗಡಿ ಮನೆ ಅಂತ. ಏನೋ ಇದ್ದರೆ 2 ದಿವಸ ಮನೇಲಿರ್ತೀನಿ, ಯಾವಾಗಾದ್ರೂ ಅಷ್ಟೇ. ಆಮೇಲೆ ಮನೇಲಿರೋಕ್ಕೆ ಆಗೋಲ್ಲ. ಇದು ಬೇಜಾರಾಗುತ್ತೆ. ಮದುವೆ ಆದಾಗಿಂದ ಬರೀ ಅಂಗಡಿ ಅಂದು ಬೇಜಾರಾಗ್ಬಿಟ್ಟೈತೆ ನನಗೆ. ಮಾಡೋಕ್ಕೂ ಇಷ್ಟನೇ, ಅಂದರೆ ಅಟ್ಲಿ ಫುಲ್ಲು ಬಿಟ್ಬಿಡೋಕ್ಕೂ ಏನು ಇಷ್ಟ ಇಲ್ಲ ನನಗೆ. ಅಂಗಡಿ ಹೋಗಲೇಬಾರ್ದು ಅಂತಲೂ ಏನಿಲ್ಲ, ಹೋಗಬೇಕು. ಆದರೆ ಏನಂದರೆ ನಮ್ಮದು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಏನು ಬೇಕೋ ಅದನ್ನು ಅಡುಗೆ ಮಾಡಿಕೊಟ್ಟು ಗಂಡಂಗೆ ಮಕ್ಳಿಗೆ ಮಾಡಿಕೊಟ್ಟು ಆಮೇಲೆ ಹೋಗ್ಬೇಕು ಅಂತ ನನ್ನ ಆಸೆ, ನನ್ನ ಇಷ್ಟ. ಆದರೆ ನೋಡಿದ್ರೆ ಇಲ್ಲಿ ಮನೆ ಕೆಲಸ ಮಾಡಿದ್ರೆ ಅಂಗಡಿ ಕೆಲಸ ಮಾಡೋಕ್ಕಾಗಲ್ಲ, ಅಂಗಡಿ ಕೆಲಸ ಮಾಡಿದ್ರೆ ಮನೆ ಕೆಲಸ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಬೇಗ ಹೋದರೆ ಅಷ್ಟೇ ವ್ಯಾಪಾರ ಇರುತ್ತೆ ಅಂಗಡಿ ಹತ್ರ, ಈ ಲೇಟಾಗಿ ಹೋದರೆ ವ್ಯಾಪಾರ ಇರೋಲ್ಲ ಅಂಗಡಿ ಹತ್ರ. ಅದೇ ಇವತ್ತು ಹೊಸ ವರ್ಷ ನಾಳೆ ಹೊಸ ವರ್ಷ ಇರೋದ್ರಿಂದ ಇವತ್ತು ಬೇಗನೆ ಹೋಗ್ಬೇಕಾಯ್ತು ನಾನು. ನನಗೆ ಯಾಕಾದರೂ ಕೆಲಸ ಹಿಡ್ಕೊಂಡು ನಂಗೆ ಆಗ್ಬಿಟ್ಟೈತೆ. ನಾನು ಕೆಲಸ ಹಿಡಿದ್ಬಿಟ್ರೆ ಬಿಡೋಲ್ಲ, ಅರ್ಧಕ್ಕೆ ಬಿಟ್ಟು ಹೋಗೋಕ್ಕೆಲ್ಲ ಮನಸ್ಸಾಗಲ್ಲ ನನಗೆ. ಪೂರ್ತಿ ಮುಗಿಸ್ಬೋದ್ರೇ ಸರಿ ನನಗೆ. ಮತ್ತು ಇನ್ನೊಂದು ನಮ್ಮ ಮನೆಯಲ್ಲಿ ಸ್ವಲ್ಪ ಸೂತ್ಕ ಆಗಿರೋದಕ್ಕೆ ಮನೆಯಲ್ಲೇ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು. ಅದನ್ನು ಯಾವಾಗ ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಮತ್ತು ಶನಿವಾರ ನೋಡೋಣ, ಶನಿವಾರ ಅಂಗಡಿ ರಜಾ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಅಂಗಡಿಗೆ ರಜಾ ಮಾಡೋದು ಬೇಡ, ಬೇಗ ಎದ್ದು ಮನೆಯಲ್ಲಿ ಒಂದು ಸ್ವಲ್ಪ ಒಂದೊಂದೇ ದಿವಸ ಕ್ಲೀನ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ. ಒಂದು ದಿವಸ ಅಡುಗೆ ಮನೆ ಮಾಡ್ಕೊಳ್ಳೋಣ, ಒಂದು ದಿವಸ ಹಾಲು ಮಾಡ್ಕೊಳ್ಳೋಣ, ಇದೇ ಥರ ಮಾಡ್ಕೊಳ್ಳೋಣ. ಅಂಗಡಿಗೇನು ರಜಾ ಹಾಕೋದು ಬೇಡ ಅಂದ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ಟೈರ್ಡ್ ಅನಿಸ್ದಾಗ ಹೋಗೋದು ಬೇಡ, ಅಂಗಡಿ ಹತ್ರ ರಜಾ ಮಾಡ್ಕೊಬಿಡೋಣ, ಒಂದು ದಿವಸ ಫುಲ್ಲು ಮಲಗಿಬಿಡೋಣ ಅನ್ನಿಸುತ್ತೆ. ಅಷ್ಟು ಸಾಕಾಗಿರ್ತೈತೆ. ಅಂದರೆ ಅಲ್ಲಿ ಕೆಲಸ ಮಾಡಿ ಸಾಕಾಗೋದಕ್ಕಿಂತ ಆರ ಹೊಲಿಯೋರು ಯಾರಾದರೂ ಇಲ್ಲಾಂದರೆ ಮಾತ್ರ ಆರ ಹೊಲ್ಕೊಡ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಹತ್ರ, ಇಲ್ಲಾಂದರೆ ನನಗೇನು ಕೊಡೋಲ್ಲ ನಮ್ಮ ಯಜಮಾನ್ರು ಹೂವು ಹೊಲಿಯೋಕ್ಕೆ. ಹೂವು ಹೊಲಿಯೋಕ್ಕೆ ಕೊಡದೇ ಇದ್ರು ನಾನು ಕೂತ್ಕೊಂಡಿರ್ತೀನಿ ನೋಡ್ರಿ, ಕೂತ್ಕೊಂಡೇ ಸಾಕಾಗ್ಬಿಟ್ಟಿರ್ತೈತೆ. ಕೆಲಸ ಮಾಡಿದ್ರು ಅಷ್ಟು ಸಾಕಾಗಲ್ಲ. ನೆನ್ನೆ ಏನೂ ಮಾಡಿಲ್ಲ ನಾನು ಕೆಲಸ, ಆದ್ರೂ ನನಗೆ ಕೂತುನೇ ತುಂಬ ಸಾಕಾಗ್ಬಿಡ್ತು. ನೆನ್ನೆ ಅಂತೂ ಎಷ್ಟು ಅಂದರೆ ನನಗೆ ಮನೆಗೆ ಬಂದಿದ್ದ ತಕ್ಷಣ ಮಲಗಿಬಿಡ್ಬೇಕಪ್ಪ ಅಂತ ಅನಿಸಿತ್ತು. ಮತ್ತು ಬೆಳಗ್ಗೆ ನಾನು ನಮ್ಮ ಯಜಮಾನ್ರಿಗೆ ಹೇಳ್ತಾನೆ ಕರ್ಕೊಂಬಂದೆ, ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ಬೇಕು ನಾನು ಅಂತ ಅಂದ್ಬಿಟ್ಟು. ಈ ಮನೇಲಿ ಕೆಲಸಗಳೆಲ್ಲ ಇರ್ತೈತೆ ನೋಡಿರಿ, ಇಲ್ಲಿ ಬಟ್ಟೆ ಮುಚ್ಚೋದು ಅದು ಇದು ಎಲ್ಲ ಇತ್ತಲ್ವ, ಅದು ನೋಡ್ತಾ ಇದ್ನಲ್ವ ಡೈಲಿ. ಬಂತು ನಮ್ಮ ಕೋತಿ. ನನಗೆ ನೈಟು ನಿದ್ದೆನೂ ಬರಲಿಲ್ಲ, ನೈಟೆಲ್ಲ ನಿದ್ದೆ ಬರಲಿಲ್ಲ. ಬಟ್ಟೆ ಎಲ್ಲ ಜ್ಞಾಪಿಸ್ಕೊಂಡು ಮತ್ತು 4:15ಗೆ ಎದ್ಬಿಟ್ಟು ಬಟ್ಟೆ ಎಲ್ಲ ಮಡ್ಚ್ಕೊಂಡೆ. ಈಗ ಕೆಲಸ ಸ್ಟಾರ್ಟ್ ಆಯಿತು. ಇನ್ನೇನು ಮುಗಿತನೋ ಬಂತು, ಇನ್ನು ಹೊರಡಬೇಕಷ್ಟೆ. ಇಲ್ಲಿಗೆ ಇಲ್ಲಿ ಒಂದು ಕಡೆ ರೆಡ್ ರೈಸ್ ಊಟ, ಅನ್ನ ಮತ್ತು ಗೆಣಸು ಬೇಕಿಟ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟು ಆಯಿತು. ಗೆಣಸು ಬೇಯ್ತಾ ಇದೆ, ಇನ್ನು ಅದನ್ನು ಹಾಕ್ಕೊಂಡು ಬಾಕ್ಸ್ ಕೊಡಬೇಕು. ಸ್ನಾನವನ್ನು ಮುಗೀತು, ಮನೆ ನಾನು ಒರೆಸ್ಕೊತೀನಿ, ನೀನು ಹೋಗಮ್ಮ ಅಂತ ಅಂದ್ಲು ನನ್ನ ಮಗಳು.